ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಕರಾವಳಿಗೆ ಅದೇನು ಕಾಯಿಲೆ ಅಂಟ್ಕೊಂಡಿದೆಯೋ ಗೊತ್ತಿಲ್ಲ. ಅಲ್ಲಿ ಒಂದು ನಾಯಿ ಯಾರನ್ನಾದರೂ ಕಚ್ಚಿದ್ರೆ ಕಚ್ಚಿಸಿಕೊಂಡವನದು ಯಾವ ಧರ್ಮ ಮತ್ತು ನಾಯಿ ಯಾವ ಧರ್ಮದವನಿಗೆ ಸೇರಿದ್ದು ಅನ್ನೋ ಲೆವೆಲ್ಲಿನ ಚರ್ಚೆಗಳು ಶುರುವಾಗ್ತದೆ. ಅಂಥದ್ರಲ್ಲಿ ಈ ದೇರಳಕಟ್ಟೆ ವೈದ್ಯ ವಿದ್ಯಾರ್ಥಿಗಳ ಪ್ರಕರಣಕ್ಕೆ ಕೋಮು ಬಣ್ಣ ಬಂದಿರೋದು ಬಹಳ ಆಶ್ಚರ್ಯಪಡುವಂಥ ವಿಷಯ ಏನಲ್ಲ. ಈ ಇಬ್ಬರು, ಒಬ್ಬ ವಿದ್ಯಾರ್ಥಿನಿಯನ್ನು ಒಂದು ತಂಡ ಅಪಹರಿಸಿಕೊಂಡು ಹೋಗಿ ಅವರಿಗೆ ಒತ್ತಾಯಪೂರ್ವಕವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋ ಹಾಗೆ ಮಾಡಿ ಅದರ ವಿಡಿಯೋವನ್ನು ದೃಶ್ಯೀಕರಿಸಿಕೊಂಡು ಆ ನಂತರ ಹುಡುಗಿಯನ್ನು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತು. ಕೊನೆಗೆ ಪ್ರಕರಣ ಬೆಳಕಿಗೆ ಬಂದು ಆರೋಪಿಗಳು ಅರೆಸ್ಟ್ ಆದರು. ಈಗ ಇಡೀ ಪ್ರಕರಣಕ್ಕೆ ಕೋಮು ಬಣ್ಣ ಬರ್ತಾ ಇರುವಂಥದ್ದು. ಹುಡುಗಿಯ ಧರ್ಮದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆರೋಪಿಗಳ ಧರ್ಮದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಳವಳಕಾರಿಯಾದಂಥ ಬೆಳವಣಿಗೆ. ಇವತ್ತು ಒಂದು ಪ್ರಮುಖ ಪತ್ರಿಕಾಗೋಷ್ಠಿ ನಡೆಯಿತು. ನರೇಂದ್ರ ನಾಯಕ್ ವಿಚಾರವಾದಿ ಇವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಜೊತೆಗೆ ಆಶಾ ನಾಯಕ್ ಅವರ ಪತ್ನಿ ಕೂಡ ಅಲ್ಲಿದ್ದರು. ಮೊಟ್ಟ ಮೊದಲಿಗೆ ಈ ಪ್ರಕರಣದ ಸುಳಿವು ತಿಳಿದುಕೊಂಡು ಪೊಲೀಸರ ಹತ್ರ ಪ್ರಕರಣವನ್ನು ತೆಗೆದುಕೊಂಡು ಹೋದವರು ನರೇಂದ್ರ ನಾಯಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಥ ಮಾತು, ಇದಕ್ಕೆ ಕೋಮು ಬಣ್ಣ ಬಳಿಯೋದು ಬೇಡ, ಪೊಲೀಸರು ಯಾರ ಒತ್ತಡಕ್ಕೂ ಒಳಗಾಗಿರಲಿಲ್ಲ, ಆರೋಪಿಗಳನ್ನು ರಕ್ಷಿಸೋದಕ್ಕೆ ಯಾರ ಒತ್ತಡ ಕೂಡ ಬರಲಿಲ್ಲ, ದೂರು ದಾಖಲಾದ ದಿನಾನೇ 8 ಜನರನ್ನು ಬಂಧಿಸಿ ಪೊಲೀಸರು ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನು ನರೇಂದ್ರ ನಾಯಕ್ ಮತ್ತು ಆಶಾ ನಾಯಕ್ ಬಹಳ ಸ್ಪಷ್ಟವಾಗಿ ಹೇಳಿದರು. ಟ್ರಯಲ್ನಲ್ಲಿ ಏನು ವರ್ಡಿಕ್ಟ್ ಬರ್ತದೆ ಅದು ಡಿಪೆಂಡ್ಸ್ ಆನ್ ಆ ವಿಕ್ಟಿಮ್ಸ್ ಏನು ಹೇಳ್ತಾರೆ ಅಲ್ಲಿ ಕೋರ್ಟಲ್ಲಿ, ಹೊರತು ಇವರು ಎಷ್ಟು ಫ್ಲ್ಯಾಗ್ಗಳನ್ನು ವೇವ್ ಮಾಡ್ತಾರೆ, ಎಷ್ಟು ಸ್ಲೋಗನ್ಗಳನ್ನು ಶೌಟ್ ಮಾಡ್ತಾರೆ, ಅದರ ಮೇಲೆ ಏನೂ ಕೋರ್ಟ್ ವರ್ಡಿಕ್ಟ್ ಬರುವುದಿಲ್ಲ. ತತ್ಕಾರಣ ಆ ಕೋರ್ಟ್ ವರ್ಡಿಕ್ಟ್ ಬಲವಾಗಿ ಬರುವುದಕ್ಕೆ ಸಹಾಯ ಮಾಡೋದನ್ನು ಬಿಟ್ಟು ಈ ಥರ ಇದರ ಮುಖ್ಯ ಒಂದು ಮತೀಯ ಬಣ್ಣ ಬಳಿಲಿಕ್ಕೆ ನೋಡ್ತಾ ಇರೋದು ತೀವ್ರವಾಗಿ ಖಂಡಿಸಬೇಕಾದ ವಿಷಯ ಆಗಿದೆ. ಒಂದು ಗ್ರೂಪ್ ಇದರಲ್ಲಿ ನಾವು ಮೆಜಾರಿಟಿ ಕಮ್ಯುನಿಟಿಯ ರಕ್ಷಕರು ಅಂತ ತಮ್ಮನ್ನು ಕರೆಸ್ಕೊಂಡು, ಇನ್ನೊಂದು ಗ್ರೂಪ್ ನಾವು ಮೈನಾರಿಟಿಯ ರಕ್ಷಕರು ಅಂತ ಹೇಳಿಬಿಟ್ಟು ಈ ಒಂದು ಮಾಮೂಲಿಯಲ್ಲ, ಇದು ಸ್ವಲ್ಪ ಒಂದು ಭಯಂಕರವಾದ ಒಂದು ಕ್ರೈಮನ್ನು ಒಂದು ಮತೀಯ ಬಣ್ಣ ಅದಕ್ಕೆ ಬಳಿಲಿಕ್ಕೆ ನೋಡ್ತಾ ಇದ್ದಾರೆ. ಅಲ್ಲ, ಗ್ಯಾಂಗ್ ರೇಪ್ ಅಂದರೆ ನಮಗೆ ಏನಂದರೆ ಆ ಹುಡುಗಿದು ಅವಸ್ಥೆ ಆ ಪರಿ ಹಾಗೆ ಇತ್ತು. ಯಾಕಂದರೆ ಅವಳು ಶಿ ವಾಸ್ ನಾಟ್ ಇನ್ ಎ ಸ್ಟೇಟ್ ಆಫ್ ಎಂತ ಎಲ್ಲ ಒಂದು ಹೀಗೆಲ್ಲ ಆಗುವಾಗ ಅವಳ ದೇಹದಲ್ಲಿ ಯಾವ ಶಕ್ತಿಯೂ ಇರಲಿಲ್ಲ, ಜಾಸ್ತಿ ಮಾತಾಡಲಿಕ್ಕೂ ಅಥವಾ ಏನು ಮಾಡಲಿಕ್ಕೂ ಅಷ್ಟು ಶಕ್ತಿ ಇರಲಿಲ್ಲ. ಆದ್ರೂ ಅವಳು ತುಂಬ ಒಂದು ಧೈರ್ಯದಿಂದ ಮುಂದೆ ಬಂದು ಇಷ್ಟೆಲ್ಲ ಸಹಕಾರವನ್ನು ಕೊಟ್ಟಿದ್ಲು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಸ್ವತಃ ನರೇಂದ್ರ ನಾಯಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರು ಸ್ಟುಡಿಯೋಯಿಂದ. ನರೇಂದ್ರ ನಾಯಕ್ ಅವರೇ, ಮೊಟ್ಟ ಮೊದಲಿಗೆ ಅಭಿನಂದನೆಗಳು. ಇಂಥದ್ದೊಂದು ಧ್ವನಿಯ ಅವಶ್ಯಕತೆ ಇತ್ತು ಮಂಗಳೂರಿನಲ್ಲಿ. ನಮ್ಮ ಪ್ರಕಾರ ಒಂದು ಕಡೆ ಕೋಮುವಾದಿಗಳ ಅಟ್ಟಹಾಸ ಮಿತಿ ಮೀರಿರುವಂಥದ್ದು, ಯಾವುದೇ ಕ್ರೈಮ್ ನಡೆದಾಗ ಅದನ್ನು ಕ್ರೈಮ್ ಅಂತ ನೋಡದೆ ಪೀಡನೆಗೀಡಾದವ್ರದ್ದು ಯಾವ ಧರ್ಮ, ಪೀಡನೆ ಮಾಡಿದವ್ರದ್ದು ಯಾವ ಧರ್ಮ, ಇಂಥದ್ದೊಂದು ವಾತಾವರಣ ಬೆಳೆದಿರುವಂಥದ್ದು. ಅಂಥ ಸಂದರ್ಭದಲ್ಲಿ ನೀವು ಕ್ರೈಮನ್ನಾಗಿ ನೋಡಿ, ಅಪರಾಧ ಪ್ರಕರಣವನ್ನಾಗಿ ನೋಡಿ ಅನ್ನುವಂಥ ಮಾತನ್ನು ಹೇಳಿದಿರಿ. ಇವತ್ತಿನ ಪ್ರೆಸ್ ಮೀಟ್ಗೆ ಮೂಲ ಪ್ರೇರಣೆ ಆಗಿದ್ದು ಏನು ನಿಮಗೆ? ಯಾಕೆ ಇಂಥದ್ದೊಂದು ಪ್ರೆಸ್ ಮೀಟ್ ಮಾಡಿ ಒಂದು ವಿಷಯ ಸ್ಪಷ್ಟೀಕರಿಸಬೇಕು ಅಂತ ಅನ್ನಿಸ್ತು ತಮಗೆ? ಯಾಕೆಂದರೆ ನಾನು ಊರಿನಲ್ಲಿ ಇರಲಿಲ್ಲ, 3 ದಿನ ವಿಜಯವಾಡಕ್ಕೆ ಹೋಗಿದೆ. ಅಲ್ಲಿವರೆಗೆ ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ದು ನಾವಾದರೂ ಇದು ಡೆಲಿಕೇಟ್ ಮ್ಯಾಟರ್ ಆಗಿರುವ ಕಾರಣ ಇದನ್ನು ಸುಮ್ಮನೆ ಪಬ್ಲಿಕ್ಕಿಗೆ ತರೋದು ಬೇಡ ಅಂತ ಸುಮ್ಮನಿದ್ದೀವಿ. ಯಾಕೆಂದರೆ ಇದು 19ನೇ ಡಿಸೆಂಬರಿಗೆ ನನ್ನ ಗಮನಕ್ಕೆ ಬಂದಿತ್ತು. ಇಮ್ಮಿಡಿಯೇಟಾಗಿ ನಾನು ಉಡುಪಿಯಲ್ಲಿದ್ದ ಕಾರಣ ನನ್ನ ಹೆಂಡತಿ ಆಶಾಳಿಗೆ ಹೇಳಿ ಅವಳು ಉನ್ನತ ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಮಾಡಿ ಇಮ್ಮಿಡಿಯೇಟಾಗಿ ಆಲ್ಮೋಸ್ಟ್ ರೈಡ್ ಮಾಡಿ ಎಲ್ಲ ಮಾಡಿದೆ. ನಾವು ಆ ಹುಡುಗಿದ್ದು ಮತ ಯಾವುದು ಅಂತ ಕೇಳಲಿಲ್ಲ, ಆ ಹುಡುಗಂದು ಮತ ಯಾವುದು ಅಂತ ಕೇಳಲಿಲ್ಲ. ಮುಖ್ಯವಾಗಿ ನಾವು ನೋಡಿದ್ದು ಇದು ಒಂದು ಕ್ರೈಮು. ಒಬ್ಬ ಹುಡುಗ ಮತ್ತು ಹುಡುಗಿಯನ್ನು ಚಿತ್ರಹಿಂಸೆಗೆ ಈಡು ಮಾಡಿದ್ದಾರೆ.
ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಹುಡುಗನ್ನ ಕಿಡ್ನಾಪ್ ಮಾಡಿದ್ದಾರೆ. ಆ ಹುಡುಗಿ ಮತ್ತೆ ನಮ್ಮ ಹತ್ರ ಹೇಳ್ತಾ ಇತ್ತು, ಸರ್ ಪ್ಲೀಸ್ ಟ್ರೈ ಟು ಸೇವ್ ಹಿಮ್ ಬಿಕಾಸ್ ಹಿ ಬ್ರೇವ್ಲಿ ಫಾರ್ ದೆಮ್ ಅಂತ ಹೇಳ್ತಾ ಇದ್ಲು ಅವಳು ಮತ್ತೆ. ನನ್ನ ಹೆಂಡತಿ ಆಶಾಳ ಕಾರಲ್ಲಿ ಹೋಗಿದ್ರು, ಯಾಕೆಂದರೆ ಬೇರೆ ಪೊಲೀಸ್ ಕಾರಲ್ಲಿ ಹೋದರೆ ಅವರಿಗೆ ಡೌಟ್ ಬರುತ್ತೆ ಅಂತ ಹೇಳಿ. ಆಮೇಲೆ ಆ ಅಪರಾಧಿಗಳು ತಪ್ಪಿಸ್ಕೊಂಡ್ರು, ಆದರೆ ಕಿಡ್ನಾಪ್ ಆದವನು ಎಸ್ಕೇಪ್ ಹಾಕ್ಕೊಂಡು ಬಂದ್ಬಿಟ್ಟ. ಆಮೇಲೆ ಕೇಸ್ ಮುಂದೆ ನಡೆಯಿತು. ಆ ಹುಡುಗಿಗೆ ನಾನು ಹೇಳಿದ್ದೆ, ನೀನು ನಮ್ಮ ಹತ್ರ ಏನೆಲ್ಲ ಹೇಳಿದಿ ಅದನ್ನು ಪೊಲೀಸರ ಎದುರಿಗೆ ಹೇಳ್ತೀಯಾ, ಕೋರ್ಟಲ್ಲಿ ಹೇಳ್ತೀಯಾ, ಹಾಗಾದರೆ ಮಾತ್ರ ಬೆಂಬಲ ಕೊಡ್ತೀವಿ ಅಂತ. ಹೌದು ಅಂತ ಹೇಳಿದ್ಲು. ಆಮೇಲೆ ಏನಾಯಿತು, 20ನೇ ತಾರೀಕಿಗೆ ಆಕೆ ಅಕ್ಕ ಬಂದಳು ಡೆಲ್ಲಿಯಿಂದ. ಮತ್ತು ನಾವು ಮಾತಾಡಿಸಿದೆವು. ಅಷ್ಟರಲ್ಲಿ ಅವಳ ಅಣ್ಣ ಬಂದಿದ್ದ. ಆಗ ಪ್ರಾಯಶಃ ಈ ಪೇಟ್ರಿಯಾರ್ಕಲ್ ಸಿಸ್ಟಮ್ ಸಮಾಜದ ಇದೆಲ್ಲ ಬಂತು. ಸೊ ಅವನು ಹೇಳಿ ಇಟ್ಟಿರ್ಬೇಕು ಅವಳಿಗೆ, ನೀನು ನಡೆದದೆಲ್ಲ ಹೇಳಬೇಡ, ಯಾಕೆಂದರೆ ಇದನ್ನು ಹೇಳಿದರೆ ನಮಗೆ ಕೆಟ್ಟ ರೆಪ್ಯುಟೇಷನ್ ಬರ್ತದಂತ. ನಾನು ಅವಳಿಗೆ ಮೊದಲೇ ಹೇಳಿದ್ದೇನೆ, ನೋಡು ಈ ಕ್ಯಾಮೆರಾದಲ್ಲಿ ನಡೆಯೋದು ಟ್ರಯಲ್ಲು, ಯಾರಿಗೂ ಏನೂ ಗೊತ್ತಾಗೋದಿಲ್ಲ, ತತ್ಕಾರಣ ನೀನು ನಡೆದನ್ನ ಫ್ರ್ಯಾಂಕ್ ಆಗಿ ಹೇಳು ಅಂತ ಹೇಳಿ. ಸರ್, ಈಗ ಆ ಯುವತಿಯ ಜೊತೆಗೆ ಇದ್ದಂಥ ಯುವಕನಿಗೂ ಆರೋಪಿಗಳಿಗೂ ಮೊದಲೇ ಕಾಂಟ್ಯಾಕ್ಟ್ ಇತ್ತು, ಅವರೆಲ್ಲರೂ ಒಂದೇ ಗ್ಯಾಂಗ್ನವರು ಅನ್ನುವಂಥದ್ದು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪ. ಯುವತಿಯ ಜೊತೆ ಮೊಟ್ಟ ಮೊದಲು ಮಾತನಾಡಿಸಿದಂಥವ್ರು ನೀವು, ಮತ್ತು ರಕ್ಷಿಸಿದಾಗ ಆ ಯುವಕನನ್ನ ರಕ್ಷಿಸಿದಾಗ ಜೊತೆಗಿದ್ರಿ. ನಿಮಗೇನು ಅನ್ಸುತ್ತೆ, ಇದರಲ್ಲಿ ಏನಾದ್ರು ಸತ್ಯಾಂಶ ಇದೆ ಅಂತ ಅನ್ಸುತ್ತಾ ತಮಗೆ? ಏನು ಇಲ್ಲ, ಅವನಿಗೆ 2 ಕಣ್ಣು ಕೆಂಪಾಗಿತ್ತು, ಒಂದು ಕೈ ಫ್ರ್ಯಾಕ್ಚರ್ ಆಗಿದೆ, ಅವನಿಗೆ ಒಂದು ಕಿವಿ ರಪ್ಚರ್ ಆಗಿದೆ, ಅವನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಇವತ್ತು ಮತ್ತೆ ಹುಡುಗ ಬಂದಿದ್ದ, ಅವನು ಹೇಳಿದ ಈ ಕೇಸನ್ನು ಲಾಸ್ಟ್ವರೆಗೂ ನಾನು ಬಿಡೋದಿಲ್ಲ, ಯಾಕೆಂದರೆ ನನ್ನ ಮೇಲೆ ಅಂಥ ಇದನ್ನು ಮಾಡಿದ್ದಾರೆ ಇವರು ಅಂಥೇಳಿ. ಈ ಥರ ಅದ್ರ ಮೇಲೆ ಹುಡುಗಿ ಮತ್ತೆ ಹೇಳ್ತಾ ಇದ್ರು, ಸರ್ ಪ್ಲೀಸ್ ಸೇವ್ ಹಿಮ್ ಸರ್, ಬಿಕಾಸ್ ನಾನಂತೂ ಹೊರಗಡೆ ಬಂದಿದ್ದೀನಿ, ಅವನು ಇನ್ನೂ ಅವರ ವಶದಲ್ಲಿದ್ದಾನೆ, ಅವನನ್ನು ಯಾವಾಗಲೂ ಅವರು ಕೊಲೆ ಮಾಡ್ಬೋದು, ಸೊ ಪ್ಲೀಸ್ ಸೇವ್ ಹಿಮ್ ಸರ್ ಅಂತ ಹೇಳ್ತಾ ಇದ್ಲು ಅವಳು. ಸೊ ಅವಳಿಗೆ ಗೊತ್ತಿಲ್ವಾ? ಸೊ ಅವನನ್ನು ಇಟ್ಕೊಂಡಿದ್ರು, ಇವಳನ್ನು ಬಿಟ್ಟಿದ್ರು, ಹಣ ತಗೊಂಡು ಬಾ ನೀನು ಅಂಥೇಳಿ. ಸೊ ಈ ಥರ ನಡೆದಾಗ ಇದು ಯಾವ ಥರ ಕ್ರಿಮಿನಲ್ಗಳು ಅವನ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ ಅಂತ ಹೇಳೋದು ಸುಮ್ಮನೆ ಜನಗಳಿಗೆ ಒಂದು ಮತೀಯ ಕೋಮುವಾದವನ್ನು ತಂದು ಈ ಕ್ರೈಮನ್ನು ಒಂದು ಕಮ್ಯುನಲೈಸ್ ಮಾಡುವಂಥ ಒಂದು ಅಟೆಂಪ್ಟ್ ಇದು ಅಷ್ಟೇ. ಅವರಲ್ಲಿ ಆ ಪ್ರತಿಭಟನೆ ಮಾಡ್ತಾರಂತ ಹೇಳಿದವರಲ್ಲಿ ಯಾರು ಈ ಹುಡುಗಿಯನ್ನು ಮಾತಾಡಿಸಿದ್ದಾರೆ, ಯಾರು ಹುಡುಗನನ್ನು ಮಾತಾಡಿಸಿದ್ದಾರೆ? ಯಾರು ಇಲ್ಲ. ಆ ಹುಡುಗಿ ಎಲ್ಲಿದ್ದಾಳಂತ, ಹುಡುಗಿಗಾಗಿ ನ್ಯಾಯಕ್ಕಾಗಿ ಹೋರಾಡ್ತಾರಂತ ಹೇಳ್ತಾರಲ್ಲ ಇವರು, ಆ ಹುಡುಗಿ ಎಲ್ಲಿದ್ದಾಳಂತ ಅವ್ರಿಗೆ ಗೊತ್ತಾ? ಪೊಲೀಸ್ನವರಿಗೆ ಅವಳು ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಈ ಪರಿಸ್ಥಿತಿಯ ದುರ್ಲಾಭವನ್ನು ಪಡೆಯೋದು ತಪ್ಪು. ವಿವಿಧ ಧರ್ಮ ಮತಕ್ಕೆ ಇದಕ್ಕೆ ಯಾವುದೇ ಕನೆಕ್ಷನ್ನೇ ಇಲ್ಲ, ಇದೊಂದು ಕ್ರೈಮ್. ಆ ಕ್ರಿಮಿನಲ್ಗಳು ಹೊರಗೆ ಬರಬಾರ್ದು, ಲೈಫ್ ಇಂಪ್ರಿಸನ್ಮೆಂಟ್ ಆಗಬೇಕು ಅವರಿಗೆ. ಸರ್, ವಿಪರ್ಯಾಸ ಅಂದರೆ ಪ್ರತಿ ಸಲ ಈ ರೀತಿಯಾದಂತಹ ಘಟನೆಗಳು ಚುನಾವಣೆಗಳ ಹತ್ರ ಬಂದಾಗಲೇ ಜಾಸ್ತಿ ಆಗ್ತವೆ. ಕ್ರೈಮ್ಗಳಿಗೆ ಕೋಮಿನ ಬಣ್ಣ ಬಳಿಯುವಂಥದ್ದು ಚುನಾವಣೆಗಳ ಹತ್ರ ಬಂದಾಗ, ಆದರೂ ಕರಾವಳಿಯಲ್ಲಂತೂ ಇದು ಜಾಸ್ತಿ ಕಂಡು ಬರ್ತಾ ಇದೆ ಅಲ್ವಾ? ಹೌದು, ಯಾಕೆಂದರೆ ಇದು ಒಂದು ವ್ಯವಸ್ಥಿತವಾದದ್ದು. ಒಂದು ರಾಜಕೀಯ ಪಕ್ಷವು ನಾವು ಬಹುಸಂಖ್ಯಾತರ ಇಂಟ್ರೆಸ್ಟನ್ನು ನಾವು ಪ್ರೊಟೆಕ್ಟ್ ಮಾಡೋದು ಒಬ್ಬರೇ ನಾವು ಅಂತ ಹೇಳ್ಕೊಳ್ಳೋದು. ಇನ್ನೊಂದು ಪಾರ್ಟಿ ಇಲ್ಲ ಅಲ್ಪಸಂಖ್ಯಾತರು ನಮ್ಮ ಅಡಿಯಲ್ಲಿದ್ದರೆ ಮಾತ್ರ ಸುರಕ್ಷಿತವಾಗಿರ್ತಾರೆ ಅಂತ ಹೇಳೋದು. ಇವೆಲ್ಲ ಜನಗಳಿಗೆ ನಿಜವಾದ ಇಶ್ಯೂಗಳಿಂದ ದೂರ ತಗೊಂಡು ಹೋಗಲಿಕ್ಕೆ ಮಾಡುವಂಥದ್ದು. ಕೋಮುವಾದಿಗಳ ಅಟ್ಟಹಾಸ ಇದೆ ಇಲ್ಲಿ ನಡೀತಾ ಇದೆ. ಆಮೇಲೆ ಹೇಳಿದರು, ಬುದ್ಧಿಜೀವಿಗಳು ಏನು ಮಾಡ್ತಾ ಇದ್ದಾರೆ, ಮತ್ತೆ ಕೇಳ್ತಾ ಇದ್ದಾರೆ, ಸ್ವಾಮಿ ಬುದ್ಧಿಜೀವಿಗಳೇ ಇವಳನ್ನು 4 ದಿನ ನೋಡ್ಕೊಂಡಿದ್ದು, ನೀವಲ್ಲ ಕೋಮುವಾದಿಗಳು, ನೆನ್ಪಿಟ್ಟುಕೊಳ್ಳಿ ಇದನ್ನು. ಆಮೇಲೆ ಹೇಳಿದರು, ಪಬ್ ಅಟ್ಯಾಕ್ ಆದಾಗ ಪ್ರತಿಭಟನೆ ಮಾಡಿದಿರಿ, ಇನ್ನೊಂದು ಬರ್ತ್ಡೇ ಪಾರ್ಟಿ ಅಟ್ಯಾಕ್ ಆದಾಗ ಪ್ರತಿಭಟನೆ ಮಾಡಿದ್ದು, ಇದಕ್ಕೆ ಹಂಗೆ ಮಾಡಿಲ್ಲ ಅಂದೇಳಿ. ಆವಾಗ ಮಾಡೋ ಅಗತ್ಯ ಇತ್ತು, ಇವತ್ತು ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ ಕರೆಕ್ಟಾದ ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ. ಈಗ ನಾಳೆ ಕೋರ್ಟಲ್ಲಿ ಈ ಕೇಸ್ ಡಿಸೈಡ್ ಆಗೋದು ಎಷ್ಟು ಜನ ಪತಾಕೆ ಹಿಡಿದು ಹೋದರು ಅಂತ ಹೇಳಿದ್ರ ಮೇಲೆ ಅಲ್ಲ, ಆನ್ ದಿ ಟೆಸ್ಟಿಮನಿ ಆಫ್ ದಿ ಕಂಪ್ಲೇನೆಂಟ್ಸ್. ಈಗ ಮಣಿಪಾಲ ಕೇಸಲ್ಲಿ ರೇಪ್ ನಡೆದಿದೆ ಅಂತ ಎಲ್ರಿಗೂ ಗೊತ್ತುಂಟು, ಅದು ರೇಪ್ ನಡೆದೇ ಇಲ್ಲ ಗೊತ್ತಾದು. ಯಾಕೆ? ದೊಡ್ಡ ಪ್ರತಿಭಟನೆ ಮಾಡಿದರು, ಪ್ರೊಸೆಷನ್ ತೆಗೆದರು, ಬಾವುಟ ಹಿಡಿದ್ರು, ಏನಾಯಿತು?
ಆ ಹೆಣ್ಮಗಳು ಕಂಪ್ಲೇಂಟೇ ಕೊಡ್ಲಿಲ್ಲ ಮಣಿಪಾಲ್ ಕೇಸಲ್ಲಿ. ಎಸ್ ತತ್ಕಾರಣ ಅದು ರೇಪೇ ನಡೆದಿಲ್ಲ ಅಂತ ಈ ಪರಿಸ್ಥಿತಿ ಬಂದಿದೆ. ಎಸ್ ನರೇಂದ್ರ ನಾಯಕ್ ಸರ್, ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಮತ್ತು ಮಂಗಳೂರಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಇಂಥದ್ದೊಂದು ಮಾತುಗಳನ್ನು ಹೇಳಿದ್ದಕ್ಕೂ ಕೂಡ ತಮಗೆ ಧನ್ಯವಾದಗಳು ಸುವರ್ಣ ನ್ಯೂಸ್ ಪರವಾಗಿ. ನರೇಂದ್ರ ನಾಯಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಇದೊಂದು ಕ್ರೈಮನ್ನು ಕ್ರೈಮ್ ರೀತಿಯಾಗಿ ನೋಡಿ. ಇಲ್ಲಿ ಕ್ರಿಮಿನಲ್ಗಳ ಧರ್ಮ ಇಂಪಾರ್ಟೆಂಟ್ ಅಲ್ಲ, ಅದೇ ರೀತಿ ಪೀಡನೆಗೀಡಾದವರ ಧರ್ಮ ಕೂಡ ಇಂಪಾರ್ಟೆಂಟ್ ಅಲ್ಲ. ನ್ಯಾಯಾಲಯದಲ್ಲಿ ಅದು ಯಾವುದೂ ಮ್ಯಾಟರ್ ಆಗೋದಿಲ್ಲ ಅನ್ನುವಂಥದ್ದು. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಫೇಸ್ಬುಕ್ನಲ್ಲಿ ಆದಂಥ ಅವಾಂತರ ಮತ್ತು ಒಂದು ಸೆಕ್ಸ್ ಸ್ಕ್ಯಾಂಡಲ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು, ಉಡುಪಿಯ ಸುದ್ದಿಯನ್ನು ಕೊಡ್ತೀವಿ.